ಇವಾಗ ಬಂದಿದ್ದೀವಿ. ಬೆಳಗ್ಗೆ ಊರಿಂದ ನಾವು ಬಿಜಾಪುರದವರು ಬೆಳಗ್ಗೆ 6 ಗಂಟೆಗೆಲ್ಲ ಬಂದು ಇವಾಗ ಬಂದಿದ್ದೀವಿ. ನೋಡೋಣ ಇನ್ನೂ 12 ಗಂಟೆ ಕಾಯಣ ಹೆಂಗಿರುತ್ತೆ. ಏನೇನು 3ನೇ ವರ್ಷ ನಾನು ಬರ್ತಾ ಇರೋದು ಈಗ. ಹಾಂ ಸರ್, ಇವರು ನಮ್ಮ ಫ್ರೆಂಡು ಇವರೆಲ್ಲರೂ ಬಂದಿದ್ದಾರೆ. 3ನೇ ವರ್ಷ ಬರ್ತಾ ಇರೋದು. ಫುಲ್ ಆಗಿದೆ. 25 ಹೋಗ್ತಾ ಇದೆ, 26 ಬರ್ತಾ ಇದೆ. ಏನು ಅದೇ ಲೈಫು, ಅದೇ ಇದು. ಏನು ನೋಡೋಣ ಮುಂದೆ ಏನಾಗ್ತದೆ ಅನ್ನೋದು. ಇದೆ ಒಂದು ಸೆಟ್ ಇದೆ. ಮದುವೆ ಆಗಿಲ್ಲ, ಮದುವೆ ಆಗ್ಬೇಕು ಅನ್ನೋದಿದೆ 26ರಲ್ಲಿ. ಮದುವೆ ಆಗ್ಬೇಕು ಅನ್ನೋ ಪ್ಲ್ಯಾನ್ ಇದೆ. ಅಷ್ಟೇ ಐತಿ ರೀ, ಇವ್ರು ಹೇಳಿದ್ರಲ್ಲ ಅಷ್ಟೇ. ಫುಲ್ ಎಂಜಾಯ್ ಐತ್ರಿ. ಚೇಂಜಸ್ ಆಗ್ತೇನೆ ರೀ. ಏನು ಚೇಂಜ್ ಇಲ್ಲ, ಮದುವೆ ಆಗಬೇಕು ಅಷ್ಟೇ. ಮದುವೆ ಆಗಿಲ್ಲ, 40+. ಹಾಂ ಸರಿ. ಇವರು ಮದುವೆ ಆಗಿಲ್ಲ, ಇವರು ಮದುವೆ ಆಗೋದು. ಹಾಂ ಸುಳ್ಳು ಹೇಳಿದ್ದೀವಿ, ತಪ್ಪು ಮಾಡಿದ್ದೀವಿ. ಬಟ್ ಆ ಥರ ತಪ್ಪೇನಿಲ್ಲ, ಸ್ವಲ್ಪ ಫನ್ನಿ ಆಗಿರೋದು ಸ್ವಲ್ಪ. ಯಾವ್ದು ಹೇಳ್ಬೇಕಪ್ಪ, ಇಲ್ಲ ನಮ್ಮಮ್ಮನಿಗೆ ಹೇಳ್ಯಾರ ಬಂದಿದ್ದೆ. ನಾನು ಬೇರೆ ಕಡೆ ಹೋಗ್ತೇನೆ ಅಂತ ಹೇಳಿ ಬಂದಿದ್ದೇನೆ. ಹಾಂ, ಅದಂತ ಸರಿ. ಹಾಂ ಮಾಡ್ಕೊತೀವಿ. ನಾವು ಪ್ರತಿ ವರ್ಷ ಬರೋದೆ 26 ನ್ಯೂ ಇಯರ್ಗೆ ಬೆಂಗಳೂರು MG ರೋಡ್ ಬರೋದೆ ನಾವಿರೋ ತನಕ. ಇಲ್ಲಿ ಜೀವ ಇರೋ ತನಕ. ಏನೋ ಒಂದು ಅಟ್ಮಾಸ್ಫಿಯರು ಚೆನ್ನಾಗಿರುತ್ತೆ. ಎಲ್ಲರೂ ಗೋವಾ ಇಲ್ಲಿ ಹೋಗ್ತಾರೆ. ಇದೊಂಥರ ಬೇರೆ. 3 ವರ್ಷ ನಾವು ಬರ್ತಾ ಇರೋದು. ಇವರು ನಮ್ಮ ಫ್ರೆಂಡು. ಇವರು ಇಲ್ಲ ಅಂಥ ತಪ್ಪು ಏನು ಮಾಡಿಲ್ಲ. ಹಂಗೇನು ಅಂಥ ಸೀನ್ ಏನಿಲ್ಲ, ಹಂಗೇನಿಲ್ಲ. 2025 ಅಂತಂದರೆ ಲಾಸ್ಟ್ 1 ತಿಂಗಳು ಬ್ಯಾಕ್ ನಮ್ಮ ತಮ್ಮನ ಮದುವೆ ಆಯಿತು. ಅದು ಒಂಥರ ಮೆಮ್ರಿ. ಡಿಸೆಂಬರ್ 5th ಅದು ಒಂಥರ. ನೆಕ್ಸ್ಟ್ ನಾವು ಏನೋ 26ರಲ್ಲಿ ಮದುವೆ ಆಗ್ಬೇಕಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತದೆ ಗೊತ್ತಾಗ. ಎಲ್ಲ ಚೆನ್ನಾಗಿದೆ. ಇವಾಗ ಪ್ರೆಸೆಂಟ್ ನಾನು ಹೇಳಬೇಕಂದ್ರೆ ನಾನು ಲಾಗ್ ಮಾಡೋಕ್ಕೆ ಬಂದಿರೋದು. ನಾನು ಲಾಗ್ ಮಾಡೋಕ್ಕೆ ಬಂದಿದ್ದೀನಿ. ಅಂದರೆ ಎಲ್ಲರೂ ನೋಡ್ತಾ ಇದ್ದೀನಿ, ಎಲ್ಲ ಎಂಜಾಯ್ಮೆಂಟ್ ಮಾಡ್ತಾಯಿದ್ದಾರೆ, ಎಲ್ಲ ಫುಲ್ಲು ಖುಷಿಯಾಗಿದ್ದಾರೆ. ಬಟ್ ಇವತ್ತೊಂದು ದಿವಸ ಖುಷಿಯಾಗಿದ್ದರೆ ಸಾಲದು, ವರ್ಷ ಪೂರ್ತಿನೂ ಅವ್ರು ಖುಷಿಯಾಗೇ ಇರಬೇಕು. ಈಗ ನಾನು ಲಾಗ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ, ನನಗೆ ಫುಲ್ಲು ನರ್ವಸ್ ಆಗ್ತಾಯಿದೆ. ಏನಕ್ಕೆ ಅಂತ ಹೇಳಿದ್ರೆ ಒಬ್ಬೊಬ್ರು ಒಂದೊಂದು ಥರ ರಿಯಾಕ್ಟ್ ಮಾಡ್ತಾಯಿದ್ದಾರೆ. ನೋಡೋಣ ಯಾರ್ಯಾರು ಏನೇನೆಲ್ಲ ಹೇಳ್ತಾರೆ. ನನಗೊಬ್ಬರು ಚಾಲೆಂಜ್ ಕೊಟ್ಟಿದ್ದಾರೆ. ಆ ಚಾಲೆಂಜ್ನ ನಮ್ಮ ಮಹಾಜನತೆ ಮುಂದೆ ಇಡ್ತಾಯಿದ್ದೀನಿ. ನನಗೂ ಸ್ವಲ್ಪ ನರ್ವಸ್ ಆಗ್ತಾಯಿದೆ, ಯಾಕಂದರೆ ಆ ಥರ ಸ್ವಲ್ಪ ಡಿಫ್ರೆಂಟಾಗಿದೆ ಚಾಲೆಂಜು. ಏನಂತ ಹೇಳಿದ್ರೆ ಸ್ವಲ್ಪ ನಾನು ಹೇಗೆ ಹೇಳೋದು, ಚಾಲೆಂಜ್ ಏನಂತ ಹೇಳ್ಬಿಡ್ತೀನಿ. ಈಗ ನಾನು ಮಹಾಜನತೆ ಹತ್ರ ಹೋಗಿ ನನ್ನ ದುಡ್ಡಲ್ಲಿ ನಾನು ಪಾರ್ಟಿ ಮಾಡೋಂಗಿಲ್ಲ, ಓಕೆನಾ. ಮಹಾಜನತೆ ಹತ್ರ ಹೋಗಿ ಇವತ್ತು ನಾನು ಪಾರ್ಟಿ ಮಾಡಬೇಕು ಅಂದ್ಕೊಂಡಿದ್ದೀನಿ, ನೀವು ನನಗೆ ದುಡ್ಡು ಕೊಡ್ತೀರಾ? ಆ ಒಂದು ಚಾಲೆಂಜನ್ನು ನನಗೆ ಕೊಟ್ಟಿದ್ದಾರೆ. ಯಾಕಂದರೆ ಇಷ್ಟು ದಿನ ನಾನು ಎಷ್ಟೋ ಸಹಾಯಗಳನ್ನು ನಾನು ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಬಟ್ ಇವತ್ತು ಅವರು ನನಗೆ ಚಾಲೆಂಜ್ ಕೊಟ್ಟಿದ್ದಾರೆ, ನನ್ನ ಫ್ರೆಂಡೇ ಕೊಟ್ಟಿರೋದು. ಆಕ್ಸೆಪ್ಟ್ ಮಾಡಿದ್ದೀನಿ, ಓಕೆನಾ. ನೀವೇನಾದರೂ ಈ ಚಾಲೆಂಜ್ನ ನೀವು ನೋಡಬೇಕಂದ್ರೆ MNG ಕಿರಣ್ ಯೂಟ್ಯೂಬ್ ಚಾನಲಲ್ಲಿ ನೀವು ಹೋಗಿ ನೋಡ್ಬೋದು. ಎಲ್ಲರೂ ನೋಡೋದಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಅಂದರೆ MG ರೋಡಲ್ಲಿ ಇವತ್ತು ಒಂದು ಹಬ್ಬ ಥರ, ಓಕೆನಾ. ನ್ಯೂ ಇಯರ್ ಅಂದರೆ ಒಂದು ಹಬ್ಬ ಥರ ಸೆಲೆಬ್ರೇಟ್ ಮಾಡ್ತಾರೆ. ಎಲ್ಲನೂ ಒಂದು ಮೈಂಡ್ ಸೆಟ್ಟಲ್ಲಿ ಇರ್ತಾರೆ, ಎಂಜಾಯ್ಮೆಂಟು ಅಂತ. ಅದಕ್ಕೆ ಈ ಒಂದು ಕ್ವಶನ್ನು ಇದಕ್ಕೆ ಸಿಂಕ್ ಆಗುತ್ತಲ್ಲ ಅಂತ ನೋಡಿ ಇದನ್ನು ಆಯ್ಕೆ ಮಾಡ್ಕೊಂಡು, ಈ ಒಂದು ರೋಡ್ನ ಆಯ್ಕೆ ಮಾಡ್ಕೊಂಡು, MG ರೋಡ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಪಾರ್ಟಿ ಯಾವಾಗಲೂ ಮಾಡ್ತಾನೆ ಇರ್ತೀವಿ. ಪಾರ್ಟಿ ಅಂತ ಹೇಳಿದ್ರೆ, ಪಾರ್ಟಿ ಅಂದರೆ ಎಣ್ಣೆ ಹೊಡೆಯೋದು, ತಿನ್ನೋದು ಅಂತೇನಿಲ್ಲ. ಲೈಫಲ್ಲಿ ಒಂದು ಗೋಲ್ ಅಂತ ಇಟ್ಕೊಬೇಕು. ಆ ಗೋಲ್ನ ಇಟ್ಕೊಂಡು ಅದನ್ನು ಅಚೀವ್ ಮಾಡಿದ್ರೆ ಆಮೇಲೆ ಪಾರ್ಟಿ ಮಾಡಬೇಕು ನಾವು. ಸುಮ್ಮನೆ ಲೈಫಲ್ಲಿ ಏನೂ ಅಚೀವ್ ಮಾಡಿಲ್ಲ, ಫ್ರೆಂಡ್ಸ್ ಎಲ್ಲ ಪಾರ್ಟಿ ಮಾಡ್ತಾಯಿದ್ದಾರೆ, ನಾವು ಹೋಗಿ ಪಾರ್ಟಿ ಮಾಡಬೇಕು, ಆ ಥರ ಮೈಂಡ್ಸೆಟ್ ನಂದಲ್ಲ. ನಾನೇನಾದರೂ ಈ 2026ರಲ್ಲಿ ಒಂದು ಗೋಲ್ ಇಟ್ಕೊಂಡಿದ್ದೀನಿ, ಅದನ್ನು ಅಚೀವ್ ಮಾಡಿದ್ಮೇಲೆ ನಾನು ಪಾರ್ಟಿ ಮಾಡಬೇಕು. ಯಾವ ರೀತಿ ಪಾರ್ಟಿ ಮಾಡಬೇಕು ಅಂತ ಹೇಳಿದ್ರೆ, ನೋಡಿದವ್ರಿಗೆಲ್ಲನೂ ಈ ಥರನೂ ಪಾರ್ಟಿ ಮಾಡ್ತಾರಾ, ಈ ಥರ ಸಹಾಯ ಮಾಡೋದು ಹೇಳ್ತಾರೆ. ನಾನು ಪಾರ್ಟಿ ಮಾಡೋದಂದರೆ ಎಣ್ಣೆ ಹೊಡೆಯೋದು ಆ ಥರ ಅಲ್ಲ, ಸಹಾಯ ಮಾಡೋದ್ರಲ್ಲಿ ಅದರಲ್ಲಿ ತೋರಿಸ್ಕೊಬೇಕು.
ಯಾಕಂದರೆ ಎಣ್ಣೆ ಅಂತ ಖರ್ಚು ಮಾಡಿದ್ರೆ ಎಷ್ಟೆಷ್ಟೋ ಹೊಟ್ಟೋಗ್ಬಿಡುತ್ತೆ. ಅದೇ ದುಡ್ಡು ಬಡವ್ರಿಗೆ ಯಾರಿಗಾನೋ ಆ ದುಡ್ಡನ್ನ ಬೇರೆಯವ್ರಿಗೆ ಯೂಸ್ಫುಲ್ ಆಗೋ ಥರ ಖರ್ಚು ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಹೊಸ ವರ್ಷ ಅಂತ ಹೇಳಿದ್ರೆ ಹೊಸ ವರ್ಷ ಅಂತ ಆ ಥರದ್ದು ಏನೂ ಇಲ್ಲ, ಕ್ಯಾಲೆಂಡರ್ ಚೇಂಜ್ ಆಗುತ್ತೆ ಅಷ್ಟೇ. ಹೊಸ ವರ್ಷ ಅಂದರೆ ಕ್ಯಾಲೆಂಡರ್ ಚೇಂಜ್ ಆಗುತ್ತೆ. ಅದೇ ಡೇಟು, ಅದೇ ವಾರ, ಅದೇ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಆ ಥರ ಚೇಂಜಸ್ ಮಾಡ್ಕೊಬೇಕು ಅಂತ ತುಂಬ ಅಂದ್ಕೊಂಡಿದ್ದೀನಿ. ಈಗ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಅದರಲ್ಲಿ ಅಚೀವ್ಮೆಂಟ್ ಏನಾದರೂ ಕಾಣಬೇಕು ಅಂದ್ಕೊಂಡಿದ್ದೀನಿ. ಅದರಲ್ಲಿ ಅಚೀವ್ಮೆಂಟ್ ಏನಾದರೂ ನೋಡಿಬಿಟ್ಟು ಸ್ವಲ್ಪ ಜನಕ್ಕೆ ಸಹಾಯ ಮಾಡಬೇಕು ಆ ಥರ. ಸೀಕ್ರೆಟ್ ಅಂತ ನನ್ನ ಲೈಫಲ್ಲಿ ಏನೂ ಇಲ್ಲ. ಸೀಕ್ರೆಟ್ ಅಂತ ಎಲ್ಲ ನಾನು ರಿವೀಲ್ ಮಾಡ್ತೀನಿ. ಯಾಕಂದರೆ ನಮ್ಗೆ ಯೂಟ್ಯೂಬರ್ಸ್ಗೆ ಆ ಒಂದು ಮೈಂಡ್ಸೆಟ್ಟಲ್ಲಿ ಇದ್ದೋಗ್ಬಿಡುತ್ತೆ. ನನ್ನ ಸೀಕ್ರೆಟು ಅಂತ ಏನೂ ಇಲ್ಲ. ಯಾಕಂದರೆ ನನಗೆ ಒಂದು ಏನಾದರೂ ಸೀಕ್ರೆಟ್ ಗೊತ್ತಿದೆ ಅಂತ ಹೇಳಿದ್ರೆ 4 ಜನಕ್ಕೆ ಹಂಚ್ಕೊಂಡ್ರೆ ಅದು ಅವ್ರಿಗೂ ಯೂಸ್ಫುಲ್ ಆಗುತ್ತಲ್ಲ. ಈ ಸತಿ ಐ ಫೀಲ್ ಪೊಲೀಸವ್ರು ಸಿಕ್ಕಾಪಟ್ಟೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ. ಎವ್ರಿ ಟೈಮ್ ಪಾಪ ಮಾಡ್ತಾರೆ, ಬಟ್ ಐ ಥಿಂಕ್ ಮೋರ್ಸೋ ಸಿವಿಕ್ ಸೆನ್ಸು ಬೇಕು. ಅದು ಬಿಟ್ಟರೆ ಐ ಥಿಂಕ್ ದಿಸ್ ಟೈಮ್ ಇಟ್ಸ್ ರಿಯಲಿ ಪ್ರೊಟೆಕ್ಟೆಡ್ ಫಾರ್ ವಿಮೆನ್ ಆ್ಯಂಡ್ ಎಲ್ಲರಿಗೂ. ಮೆನ್ ಆ್ಯಂಡ್ ವಿಮೆನ್ ಎಲ್ಲ ಈಕ್ವಲ್ಲೇನೆ ಈಗ. ಸೊ ಎಲ್ಲರಿಗೂ ಪ್ರೊಟೆಕ್ಷನ್ ಇದೆ. ಐ ಥಿಂಕ್ ನಾವು ನಮ್ಮ ಕೇರ್ಫುಲ್ಲಲ್ಲಿ ನಾವಿರಬೇಕು ಅಂದ್ಕೊಳ್ತೀನಿ. ವಿ ಶುಡ್ ಕೀಪ್ ಅವರ್ ಸೆಲ್ಫ್ ಇನ್ ಕಂಟ್ರೋಲ್ ಸಮ್ಟೈಮ್ಸ್. ಐ ಆಮ್ ಆ್ಯಕ್ಚುಲಿ ವೇಟಿಂಗ್ ನಾನು 2 ಮಕ್ಳಿಗೆ ವಿಶ್ ಮಾಡೋಕ್ಕೆ ಅಂತ. ಐ ಆಮ್ ಈಗರ್ಲಿ ವೇಟಿಂಗ್ ಫಾರ್ ದ ನ್ಯೂ ಇಯರ್ ಟು ಕಮ್ ಇನ್. ನೋಡೋಣ, ಆಲ್ ಗುಡ್ ಥಿಂಗ್ಸ್ ಟು ಹ್ಯಾಪನ್. ವಿ ಯೂಶಲಿ ಡೂ. ಈ ಸತಿ ಇಲ್ಲ. ಎಲ್ಲರೂ US ಗೆ ಹೊಟ್ಟೋಗ್ಬಿಟ್ಟಿದ್ದಾರೆ ಫ್ಯಾಮಿಲಿನವರೆಲ್ಲ. ಸೊ ಹಾಗಾಗಿ ಈ ಸತಿ ಮನೆಯಲ್ಲೇ. ಬಿ ಕೇರ್ಫುಲ್. ಯು ಶುಡ್ ಬಿ ವಿತ್ ಗುಡ್ ಸರ್ಕಲ್. ಯಾರು ನೀವು ಟ್ರಸ್ಟ್ ಮಾಡ್ತೀರಾ ಅವ್ರ ಜೊತೆ. ಆ್ಯಂಡ್ ಟೇಕ್ ಕೇರ್ ಎನಿಥಿಂಗ್. ಎಷ್ಟು ಜನ ಪೊಲೀಸವ್ರು ಇದ್ದಾರೆ, ಪ್ಲೀಸ್ ಟೇಕ್ ಕೇರ್ ಆ್ಯಂಡ್ ಪ್ಲೀಸ್ ಸಿ ಟು ಇಟ್ ದಟ್ ಯು ಪ್ರೊಟೆಕ್ಟ್ ಯುವರ್ ಸೆಲ್ವ್ಸ್. ನೋಬಡಿ ಎಲ್ಸ್ ಕ್ಯಾನ್ ಪ್ರೊಟೆಕ್ಟ್ ಇಟ್ ಫಾರ್ ಯು. ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕಷ್ಟೆ. ಕಹಿದ್ ನನಗೆ ಬೇಡ. ಸಿಹಿ ನಂದ. ಐ ಮೀನ್ ಲೈಕ್ ಪರ್ಸ್ನಲಿ ಲಾಟ್ ಆಫ್ ಥಿಂಗ್ಸ್. ವಿ ಟ್ರಾವೆಲ್ಡ್ ಆ್ಯಂಡ್ ಅದೇ ವಿ ಟ್ರಾವೆಲ್ ಟುಗೆದರ್. More travel, more memories. Happy, good memories. Love to. ಅಂದ್ರೆ 2025 ಬೆಸ್ಟ್ ಪ್ಲೇಸ್ ಯಾವುದು ನಿಮ್ಮ ಪ್ರಕಾರ? I think yeah, that is. I think that was a very memorable one. Temple visit. Guruvayur. Krishna. ಬಟ್ ನಮ್ಮೂರು ಹೋಗ್ತಾ ಇರ್ತೀನಿ ರೆಗ್ಯುಲರ್ ಆಗಿ. ಎವ್ರಿ ಮಂತ್ ಹೋಗ್ತೀನಿ. 26 ಅಲ್ಲಿ ಯಾವುದು ಒಂದು ಪ್ಲೇಸ್ಗೆ ವಿಸಿಟ್ ಮಾಡೋದು? ಆದರೆ ಅರೋರಾ ಲೈಟ್ಸ್ ರೀ. ಇಫ್ ಪಾಸಿಬಲ್ ನಾರ್ದರ್ನ್ ಲೈಟ್ಸ್ ಅದನ್ನ ನೋಡ್ಬೇಕಂತ ಇದೆ ಡ್ರೀಮ್. ಲೆಟ್ಸ್ ಸಿ. ಹೈದ್ರಾಬಾದ್ ಇದು ನೋಡ್ತೀವಿ, ರಾಮಾನುಜ ಸ್ಟ್ಯಾಚು ಅಲ್ಲಿ ಪ್ಲಾನ್ ಇದೆ. ಓ, ಸಂಯುಕ್ತ ಕರ್ನಾಟಕನಾ? ನೈಸ್. 2026 ಬೆಸ್ಟ್ ವಿಶಸ್ ಟು ಯು. ರೈಟ್. ಯೂತ್ ಸ್ಟಡಿ ವೆಲ್. ಗೋಲ್ಸ್ ಸೆಟ್ ಮಾಡ್ಕೊಳ್ಳಿ ಆ್ಯಂಡ್ ಫಾಲೋ ದ ಗೋಲ್ಸ್. ಬಿ ಡಿಸಿಪ್ಲಿನ್ಡ್ ಆ್ಯಂಡ್ ಬಿ ಕನ್ಸಿಸ್ಟೆಂಟ್. ಅದಿಲ್ಲ, ಗೋಲ್ ಸೆಟ್ ಮಾಡ್ಕೊಳ್ತೀವಿ ಬಟ್ ಕನ್ಸಿಸ್ಟೆನ್ಸಿ ಇರಲ್ಲ. ಐ ಥಿಂಕ್ ದಟ್ ಈಸ್ ಸಮಥಿಂಗ್ ವಿಚ್ ಯಾ ಇಟ್ಸ್ ಆಲ್ವೇಸ್ ವೆರಿ ಇಂಪಾರ್ಟೆಂಟ್. It takes a long journey. Basically, yeah, they don't have a shortcut to success because success always requires a lot of hard work and determination. So follow that and be consistent for the youth. Yeah, whether they do studies or whether they play sports, anything, whatever their passion is, they should follow, and the consistency is important. Results will come, but it might take long time, but you should have patience. ನಮಸ್ಕಾರ, ನಾನು ಪರಮಾನಂದ್ ಬಗಲಿ ಅಂತೇಳಿ ಸಿಂದಗಿಯಿಂದ ಬಂದಿದ್ದೇವೆ. ನಮ್ಮ ಒಂದು ವಿಷಯ ಏನಂದ್ರೆ ನಮ್ಮದೇ ಆದಂಥ ಕಾಲೇಜ್ ಒಂದು ಕಾರ್ಯಕ್ರಮ ಇತ್ತು, ಬಂದಿದ್ದೆವು. ಆದರೆ ನ್ಯೂ ಇಯರು ಇಲ್ಲಿ ಆಚರಣೆ ಮಾಡೋದು ನಮಗೆ ಗೊತ್ತಿದ್ದಿಲ್ಲ, ಅನಿವಾರ್ಯವಾಗಿ ಬಂದಿದ್ದೇವೆ. ಆದರೆ ಇದು ಜಗಮೇಗಿಸ್ತದೆ ಬೆಂಗಳೂರು. ಫಸ್ಟ್ ಟೈಮ್ ನಾವು 4 ವರ್ಷ ಇಲ್ಲಿ ನಾನು ದೀಕ್ಷಾ ಕಾಲೇಜಲ್ಲಿದ್ದಾಗ MG ರೋಡ್ ನೋಡಿದ್ರೆ ಅವಾಗಿಗೂ ಭಾಳ ಫರಕಾಗಿದೆ. ಅದಕ್ಕೆ ಈ ಹೊಸ ವರ್ಷಕ್ಕೆ ನಮ್ಮ ನಾಡಿನ ಜನತೆಗೆ, ಈ ನಮ್ಮ ಎಲ್ಲರಿಗೂ ಹೊಸ ವರ್ಷದ ಒಳ್ಳೆಯ ಒಂದು ಶುಭ ಸಂದೇಶ ಏನಂದ್ರೆ ಎಲ್ಲರಿಗೂ ಒಳ್ಳೆಯದಾಗಬೇಕು. ಈ ನಮ್ಮ ಸಂಸ್ಕೃತಿ, ಕನ್ನಡ, ನಾಡು, ನುಡಿ ಅನ್ನು ಇಟ್ಕೊಂಡು ನಮ್ಮ ಉಡುಗೆ ತೊಡುಗೆಗಳನ್ನು ಚೆನ್ನಾಗಿ ಇಟ್ಕೊಂಡು ನಾವು ಇವತ್ತು ಒಂದು ಹ್ಯಾಪಿ ನ್ಯೂ ಇಯರ್ ಮಾಡಿದ್ದೆ. ಆದ್ರೆ ಒಳ್ಳೆಯದಾಗುತ್ತೆ ಜನಕ್ಕೆ.
ನಮ್ಮ ಉಡುಗೆ ತೊಡುಗಳು ಚೆನ್ನಾಗಿರಬೇಕು. ನಾವು ಡ್ರಿಂಕ್ಸ್ ಮಾಡಿ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡೋಕ್ಕಿತ್ತು ಒಂದು ಕೇಕ್ ಕಟ್ ಮಾಡಿ ಒಳ್ಳೆಯ ರೀತಿಯಾಗಿ ಶುಭ ಸಂದೇಶ ರಾಜ್ಯಕ್ಕೆ ಹೋಗಬೇಕು. ಈ ರಾಜ್ಯದ ಜನತೆಗೆ ಬೆಂಗಳೂರಲ್ಲಿ ಒಂದು ಆಚರಣೆ ಏನಾಗ್ತಾ ಇದೆ ಅಂದರೆ ಚೆನ್ನಾಗಿ ಆಗಬೇಕು. ಆ ಥರದಂಥ ಒಂದು ಆಚರಣೆ ಆದರೆ ಒಳ್ಳೆಯದಾಗುತ್ತೆ ಈ ಜನಕ್ಕೆ. ಈ ನಾಡಿನ ಸಮಸ್ತ ಜನತೆಗೆ ಐಶ್ವರ್ಯ, ಆರೋಗ್ಯ, ಭಾಗ್ಯ, ಸುಖ, ಶಾಂತಿ ಹೊಸ ವರ್ಷಕ್ಕೆ ಬರಲಿ ಅಂತ ಹೇಳಿ ನಾನು 2 ಮಾತು ಹೇಳಿ ಜೈ ಬೋಲೋ ಭಾರತ್ ಮಾತೆ ಕಿ ಜೈ ಹಿಂದ್, ಜೈ ಕರ್ನಾಟಕ. ಏನಿಲ್ಲ, ನಾವು ಫಸ್ಟ್ ಟೈಮ್ ನಾನು ಹೊಸ ವರ್ಷ ಆಚರಣೆ ಮಾಡಲಿಕ್ಕೆ ಬೆಂಗಳೂರಿಗೆ ಬಂದಿದ್ದು. ನಾನು ಮೇಷ್ಟ್ರು, ಉತ್ತರ ಕರ್ನಾಟಕದಿಂದ ಬೆಳಗಾವಿಯಿಂದ ಬಂದಿದ್ದು. ನಾನು ಈ ಏರಿಯಾ ನೋಡ್ತಾ ಇದ್ದರೆ ನಾನು ಎಲ್ಲೇ ಒಂದು ಯಾವುದೋ ಲೋಕದಲ್ಲಿ ಇದ್ದೇನೆ ಅಂತ ನನಗೆ ಅನಿಸ್ತಾ ಇದೆ. ಫಸ್ಟ್ ಟೈಮ್ ನಾನು ಬಂದದ್ದು. ಅಲ್ಲ, ನಾ ಇಲ್ಲಿ ಬಂದಿನರಲ್ಲಿ ಬೆಂಗಳೂರಿಗೆ ನಾನು ಯಾವುದೋ ಒಂದು ಲೋಕದಲ್ಲಿ ಇದ್ದೀನಿ ಅಂತ ಹಿಂಗೆ ಅನಿಸ್ತದೆ ರೀ. ಇಲ್ಲಿ ನೋಡಿದರೆ ನನಗೆ ಯಾವುದೋ ಡೆಲ್ಲಿ ನೋಡೋದು ಯಾವುದೋ ದೇಶ ನೋಡಿದಂಗೆ ಅನಿಸ್ತದೆ. ಫಸ್ಟ್ ಟೈಮ್ ನನಗೆ ವಯಸ್ಸು ಬಂದುಬಿಟ್ಟು 42 ವಯಸ್ಸು. ಹೊಸ ವರ್ಷ ಆಚರಣೆಗೆ ನಾನು ಬಂದಾಗ ನನಗೇನು ಸಂಸ್ಥೆ ಇಲ್ಲ, ನನಗೇನು ಗೊತ್ತಾಗ್ತಾ ಇಲ್ಲ, ಎಲ್ಲೋ ಬಂದೇನೆ ಅಂತ ಅನಿಸ್ತದೆ. ದಯಮಾಡಿ ಆಗಲಿ ನನ್ನ ಸ್ನೇಹಿತ ಹೇಳಿದ ಹಾಗೆ ಎಲ್ಲರೂ ಹೊಸ ವರ್ಷದ ಆಚರಣೆ ಮಾಡಬೇಕು, ಯಾವುದೇ ಗಲಾಟೆ ಮಾಡದೆ. ಆಗಲೇ ಹೇಳಿದ ಹಾಗೆ ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಬೆಳೆಸಬೇಕು, ಉಳಿಸಬೇಕು. ಜೊತೆಗೆ ಉತ್ತಮವಾದಂಥ ಒಂದು ವಿಚಾರವನ್ನು ಈ ಕರ್ನಾಟಕಕ್ಕೆ ಸಲ್ಲಿಸಬೇಕು ಅನ್ನುವಂಥ ವಿಚಾರವನ್ನು ತಮ್ಮ ಮುಂದೆ ಹೇಳ್ತೀನಿ. ಜೈ ಕರ್ನಾಟಕ. ನಮಸ್ಕಾರ. ಗುರುಗಳಾಗಿ ನಿಮ್ಮ ವಿದ್ಯಾರ್ಥಿಗಳಿಗೆ ಹೊಸ ವರ್ಷ ಎಸ್, ಒಳ್ಳೆ ಕ್ವಶನ್ ಮಾಡಿದ್ರಿ. ನನ್ನ ಮಕ್ಕಳಿಗೆ ನಾನು ಪಾಠ ಮಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ, ಯಾವುದೇ ಒಂದು ಹೊಸ ವರ್ಷದ ಆಚರಣೆಯಲ್ಲಿ ವಿದ್ಯಾರ್ಥಿಗಳು ಅತಿ ಒಂದು ಹೆಚ್ಚಿನ ಅಂದರೆ ಯಾವುದೋ ಒಂದು ಮದ್ಯಪಾನ ಆಗಿರ್ಬೋದು, ಯಾವುದೇ ಗಲಾಟೆ ಆಗಿರ್ಬೋದು, ಯಾವುದೇ ಒಂದು ಸೌಂಡ್ ಆಗಿರ್ಬೋದು, ಇಂಥ ಒಂದು ವ್ಯವಸ್ಥೆಯಲ್ಲಿ ತಾವು ಇರಬಾರ್ದು. ಏನೋ ಒಂದು ಮನೆಯಲ್ಲಿ ಒಂದು ಎಲ್ಲ ಫ್ಯಾಮಿಲಿ ಮೆಂಬರ್ಸನ್ನು ಸೇರಿಸಿಬಿಟ್ಟು ಒಂದು ಒಳ್ಳೆಯ ಒಂದು ಔತಣಕೂಟ ಏರ್ಪಡಿಸಿ ಒಂದು ಒಳ್ಳೆಯ ಒಂದು ಹೊಸ ವರ್ಷದ ಆಚರಣೆ ಮಾಡುವಂಥ ಒಂದು ವಿಚಾರವನ್ನು ನಾನು ಮಕ್ಕಳಿಗೆ ಹೇಳ್ತಾ ಇದ್ದೀನಿ. ನಾನು ಕಾಲೇಜಿನಲ್ಲಿ ಹೇಳ್ತಾ ಇದ್ದೇನೆ, ಯಾವುದೇ ಒಂದು ಆಡಂಬರ ಆಗಿರ್ಬೋದು, ಯಾವುದೇ ಒಂದು ಕೆಟ್ಟ ವಿಚಾರಕ್ಕಾಗಿರ್ಬೋದು ತಾವು ಹೋಗಬೇಡಿ ಅನ್ನುವಂಥ ವಿಚಾರ ಹೇಳ್ತಾ ಇದ್ದೇನೆ. ಇಡೀ ಕರ್ನಾಟಕದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ವಿಚಾರ ಹೇಳ್ತಾ ಇದ್ದೇನೆ. ಈ ಹೊತ್ತು ಹೊಸ ವರ್ಷದ ಆಚರಣೆಯಲ್ಲಿ ಯಾವುದೇ ಕರ್ನಾಟಕದಲ್ಲಿರುವಂಥ ಕಲಿತಿರುವಂಥ ವಿದ್ಯಾರ್ಥಿಗಳು ಯಾವುದೇ ಒಂದು ಅಹಿತಕರವಂಥ ಘಟನೆಯಲ್ಲಿ ತೊಡಗಬಾರ್ದು. ಜೊತೆಗೆ ಉತ್ತಮವಾದಂಥ ಸಂದೇಶವನ್ನು ಈ ರಾಜ್ಯಕ್ಕೆ ಕಳಿಸಬೇಕು ಅನ್ನುವಂಥ ವಿಚಾರವನ್ನು ನಾನು ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೆ ನಾನೊಂದು ವಿನಂತಿ ಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ. ಜೈ ಕರ್ನಾಟಕ. ಪಾರ್ಟಿ ಮಾಡೋಣ ಅಂದರೆ ಕಾಸಿಲ್ಲ ಮ್ಯಾಮ್. ಯಾರಾದರೂ ಕಾಸು ಕೊಟ್ಟರು ಯಾರು ಕಾಸು ಮಚ್ಚ ಕಾಸು ಕೊಡ್ತೀನಿ. ನಿಮ್ಮ ಮೈಕ್ ಅವ್ನು ನಮ್ಗೆ ಕಾಸು ಕೊಡ್ತಾನೆ, ಇವನೇ ನಮ್ಮ ಟ್ರೀಟ್ ಕೊಡ್ಸೋದು. ಇವಾಗ ಸ್ವಲ್ಪ ಏನಾರ ಪಾರ್ಟಿ ಮೂಡ್ ಒಳಗಿರೋದು ಯಾವ ಥರ ಚೇಂಜಸ್ ಆಗ್ಬೇಕು ಅನ್ಕೊಂಡಿರಿ ನ್ಯೂ ಇಯರಿಗೆ? ನ್ಯೂ ಇಯರ್ ಫುಲ್ ಎಲ್ಲ ಜಾಲಿ ಮ್ಯಾಮ್. ಎಲ್ಲ ಶಿವನ್ ನೋಡ್ತೀವಿ ಮ್ಯಾಮ್. ನೈಟ್ ಪಾರ್ಟಿ ಮಾಡಕ್ ಬಂದಿದ್ದೀರಾ? ಹಾಂ, ಪಾರ್ಟಿ ಮಾಡೋಕ್ಕೆ ಬಂದು ಇವತ್ತು ನೈಟ್ ಎಲ್ಲ ಫುಲ್ಲು ಶಿವನ್ ನೋಡ್ಕೊಂಡು ಶಿವನ್ ಪ್ರಸಾದ ತೊಗೊಂಡು ನಾವು ಮನಸ್ಸಲ್ಲೇ ಶಿವನ್ ನೋಡ್ಕೊಂಡಿರ್ತೀವಿ. ಮಸ್ತಾಗಿರ್ತೀವಿ ಮ್ಯಾಮ್. ಮೈಸಾಗಿರ್ತೀವಿ ಮಾತ್ರ. ಅದೇ ಮತ್ತೆ ರೆಡ್ ಐಸ್ ಬಿಗ್ ಸ್ಮೈಲ್. ಏನಿಲ್ಲ ಮ್ಯಾಮ್, ರೆಡ್ ಐಸ್ ಬಿಗ್ ಸ್ಮೈಲ್ ಅಷ್ಟೇ. ರೆಡ್ ಐಸ್ ಬಿಗ್ ಸ್ಮೈಲ್ ಅಷ್ಟೇ ಮ್ಯಾಮ್. ಮಸ್ತಾಗಿರುತ್ತೆ.